ಬೆಂಗಳೂರು ಉತ್ತರಕ್ಕೆ ಯಾರು ಎಂಪಿ ಆಗ್ಬೇಕು? ಶೋಭಾ ಕರಂದ್ಲಾಜೆನೇ ಆಗ್ಬೇಕು. ಅವರು ಮೋದಿ ಅವರಿಗೆ ನಿಷ್ಠೆಯಿಂದ ಇರಬೇಕು. ನಮ್ಗೆ ಯಾರು ನಿಂತಲ್ಲಿ ಮೇನ್ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ಮೋದಿ ಒಳ್ಳೆ ಲೀಡರ್ಶಿಪ್, ಈ ದೇಶ ಮುಂದೆ ತಗೊಂಡು ಅದು ಬೇಕು. ಇದು ನಾವು ರಾಷ್ಟ್ರೀಯವಾದಿಗಳು, ರಾಷ್ಟ್ರ ಪರವಾಗಿನೇ ನಾವು ವೋಟ್ ಹಾಕೋರು. ಪ್ರಾದೇಶಿಕ ನಾಯಕತ್ವಕ್ಕೆ MLAs ಇದ್ದಾರೆ, ಕಾರ್ಪೊರೇಟರ್ಸ್ ಇದ್ದಾರೆ, ಒಬ್ರು ಮತ್ತೊಬ್ರು ಬೇಕಾದಷ್ಟು ಇರ್ತಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸ್ಪರ್ಧೆ ಇರೋದು ದೇಶದ ಸ್ಪರ್ಧೆ, ಇಲ್ಲಿ ವೈಯಕ್ತಿಕವಾಗಿ ಇಲ್ಲಿ ಸ್ಪರ್ಧೆ ಅಲ್ಲ. 2 ದಿವಸ ನಾನು PM, ನಾನು 2 ದಿವಸ PM, ಯಾರಿಗೆ ಬೇಕಿದೆ? ಸ್ಟೇಬಲ್ ಗೌರ್ಮೆಂಟ್ ಬೇಕು. ಒಂದು ಸ್ಟೇಬಲ್ ಗೌರ್ಮೆಂಟ್ ಇದ್ರೆ ಏನೆಲ್ಲ ಮಾಡ್ಬೋದು. ಬಾಕಿಯವ್ರು ಯಾರಿದ್ದಾರೆ? ಇವರೇನು 40% ತಗೊಂಡಿರ್ಲಿಲ್ಲ, ಸುಮ್ಮನೆ 40% ಅಂತ ಸುಮ್ಮನೆ ಅದೊಂದು ಅಜೆಂಡಾ ತರ ಇಟ್ಕೊಂಡು ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಬಿಜೆಪಿ ಅವರ ಬಗ್ಗೆ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆ ಮುಗಿದಿದ್ದು ಕರ್ನಾಟಕದಲ್ಲಿ ಏನು ಫಲಿತಾಂಶ ಅಷ್ಟೇ ಬಾಕಿ ಇದೆ. ನಾನು ಸದ್ಯಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿಗೆ ಬಿಜೆಪಿ ಹಾಗೂ JDS ಮೈತ್ರಿಯಿಂದ ಶೋಭಾ ಕರಂದ್ಲಾಜೆ ಅವರು ಕಾಂಪೀಟ್ ಮಾಡಿದ್ರೆ ಹಾಗೇನೆ ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕಾಂಪಿಟೇಟರ್. ಸೊ ಆ ನಿಟ್ಟಿನಲ್ಲಿ ಇಬ್ಬರ ಸ್ಪರ್ಧೆ ಹೇಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಏನು ಚುನಾವಣೆ ಮುಗಿದಿದ್ದು ಅವರ ಭವಿಷ್ಯ ಜೂನ್ 4ಕ್ಕೆ ಅಂತಂದ್ರೆ ರಾಜಕೀಯ ಭವಿಷ್ಯ ತಿಳಿಯುತ್ತೆ. ಆ ನಿಟ್ಟಿನಲ್ಲಿ ನಾವು ಇಲ್ಲಿನ ಮತದಾರರನ್ನ ಮಾತಾಡಿಸ್ತಾ ಹೋಗೋಣ. ಅಂದ್ರೆ ಯಾವ ರೀತಿಯಾಗಿ ಮತದಾನ ಆಯ್ತು, ಹಾಗೇನೆ ಏನು ರಿಸಲ್ಟ್ ಏನ್ ಬರುತ್ತೆ ಅಥವಾ ಯಾವ ತರ ಬರುತ್ತೆ ಅನ್ನುವಂಥದ್ದು. ಸರ್ ನಮಸ್ತೆ. ಮೊದಲನೇದಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ನಿಮ್ಮ ಕ್ಷೇತ್ರಕ್ಕೆ ಯಾರು MP ಆಗ್ಬೇಕು ಅಂತ ಅನ್ಕೋತಿದ್ರ ನಾವು? ನಮ್ಗೆ MP ಆಗೋದಕ್ಕಿಂತ ನಮ್ಗೆ ಮೋದಿ ಬರ್ಬೇಕು. ಮೋದಿ ಬರ್ಬೇಕು. ಈಗ ವೋಟಿಂಗ್ ಮಾಡಿದ್ರ ತಾವು? ಹೌದು. ಓಕೆ, ಸೊ ವೋಟಿಂಗ್ ಮಾಡಿರೋ ಲೆಕ್ಕದಲ್ಲಿ ಹಾಗೆ ನೋಡಕ್ ಹೋದ್ರೆ ಒಂದು ನೀವು ಇವಾಗ ಬಿಜೆಪಿ ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಟೋಟಲಿ ಬಿಜೆಪಿ ಮೀನ್ಸ್ ನರೇಂದ್ರ ಮೋದಿ ಅವ್ರಿಗೆ ಗೆಲ್ಬೇಕು ಅಂದ್ರೆ ಮೋದಿ ಅವ್ರು ಬರ್ಬೇಕು. ಸೊ ಅವ್ರ ಲೀಡರ್ಶಿಪ್ ನಮ್ ದೇಶಕ್ಕೆ ಬೇಕು. ನಿಮ್ಗೆ ಅವ್ರ ಲೀಡರ್ಶಿಪ್ ಬೇಕು ಅಂದ್ರೆ ಈಗ ತಾವು ಶೋಭಾ ಕರಂದ್ಲಾಜೆ ಅವ್ರಿಗೆ ಮತ ಹಾಕ್ಲೇಬೇಕು. ನಾನ್ ಕೇಳ್ತಿರೋದು ಅದು ಅನಿವಾರ್ಯತೆನಾ? ಅನಿವಾರ್ಯತೆನೆ. ನಮ್ಮ ಮೋದಿ ಬೇಕು, ಇನ್ ಬಾಕಿದೆಲ್ಲ ಅನಿವಾರ್ಯತೆನೆ. ನಮ್ಗೆ ಯಾರು ನಿಂತಲ್ಲಿ ಮೇನ್ ಅಲ್ಲ, ನಮಗ್ ಬೇಕಾಗಿರ್ತಕ್ಕಂಥದ್ದು ಮೋದಿ ಒಳ್ಳೆ ಲೀಡರ್ಶಿಪ್, ಈ ದೇಶ ಮುಂದೆ ತಗೊಂಡು ಹೋಗ್ಬೇಕು, ಅದು ಬೇಕಾಗಿದೆ. ಸರಿ, ಈಗ ನರೇಂದ್ರ ಮೋದಿ ಅವರಿಗೋಸ್ಕರ ಶೋಭಾ ಕರಂದ್ಲಾಜೆ ಅವ್ರಿಗೆ ಮತ ಹಾಕಿದ್ರಿ, ಓಕೆ. ಆಸ್ ಅ ಲೀಡರ್ ನೋಡಕ್ ಹೋದ್ರೆ ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ನೋಡಕ್ ಹೋದ್ರೆ ಓಕೆನಾ ಶೋಭಾ ಕರಂದ್ಲಾಜೆ ಅವರು? ನಿಮ್ಗೆ ಅದ್ರ ಬಗ್ಗೆ ತೃಪ್ತಿ ಇದೆಯಾ? ಇಲ್ಲ, ನಮ್ಗೆ ಅದ್ರ ಬಗ್ಗೆ ತೃಪ್ತಿ ಇಲ್ಲ. ನಿಮ್ಗೆ ಏನು ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಮತ ಹಾಕ್ತಾ ಇದೀನಿ, ಈ ಒಂದು ಇದು ನಮ್ಗೆ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಅವ್ರು ಗೆಲ್ಬೇಕು, ನರೇಂದ್ರ ಮೋದಿ ಅವ್ರಿಗೆ ಸಪೋರ್ಟ್ ಆಗ್ಬೇಕು ಅಷ್ಟೇ. ಇಲ್ಲಿಂದ ಒಂದ್ ಮತ ಹೋಗ್ಲಿ ನರೇಂದ್ರ ಮೋದಿ ಅವರು ಅಷ್ಟೇ ನಾವು. ಸರಿ, ಯಾಕೆ ಈಗ ನಾನು ಕೇಳೋದು, ಈಗ ಪ್ರೊಫೆಸರ್ ರಾಜೀವ್ ಗೌಡ ವರ್ಸಸ್ ಏನು ಶೋಭಾ ಕರಂದ್ಲಾಜೆ ಅವರು ಅಂತ ನೋಡಕ್ ಹೋದ್ರೆ ಇಲ್ಲಿ ವೈಯಕ್ತಿಕ, ನಾನೇ ಒಂದ್ ಮಾತು ಹೇಳ್ತೇನೆ, ಇಲ್ಲಿ ವೈಯಕ್ತಿಕವಾದ ವಿಷಯ ಏನ್ ಬರಲ್ಲ. ಇಲ್ಲಿ MP ಯಾರಿದ್ದಾರೆ ಅನ್ನೋದು ಮುಖ್ಯ ಆಗುದಿಲ್ಲ ನನಗೆ. ಈ MP ಅವರೆಲ್ಲ ಹೋಗಿ ಮಾಡೋಂತ ವ್ಯವಸ್ಥೆ ಏನು? ದೇಶನ ಆಳ್ಬೇಕು. ದೇಶನ ಆಳ್ಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬೇಕು. ಒಂದು ಸ್ಟೇಬಲ್ ಗೌರ್ಮೆಂಟ್ ಬೇಕಂತ ಹೇಳಿದ್ರೆ ಒಂದ್ ಒಳ್ಳೆ ಪಾರ್ಟಿ ಬೇಕು, ಅದಕ್ಕೊಂದು ಒಳ್ಳೆ ಲೀಡರ್ ಬೇಕು. ಅದಕ್ಕೋಸ್ಕರ ಆ ಬೇಕು ನಮ್ಗೆ. ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ನಾವು ನೋಡ್ತಾ ಇದೀವಿ, ಒಳ್ಳೆ ಅಡ್ಮಿನಿಸ್ಟ್ರೇಷನ್, ಸೊ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ದಿನ ನಾವು ಕಂಡಿಲ್ದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕಂಡಿದೀವಿ. ಸೊ ಹಾಗಾಗಿ ಆಯಪ್ಪ ಬೇಕು, ಯಾವುದೇ ಕಾರಣಕ್ಕೆ ಅಲ್ಲಿ ಅವ್ರನ್ನ ಕಳ್ಕೊಳ್ಬಾರ್ದು. ಓಕೆ ಸರ್, ಆಸ್ ಅಂದ್ರೆ ಒಂದು ಏನು ಪ್ರಾದೇಶಿಕ ನಾಯಕತ್ವವನ್ನ ಗಮನಿಸುವುದಾದ್ರೆ ಪ್ರಾದೇಶಿಕ ನಾಯಕತ್ವಕ್ಕೆ MLAs ಇದ್ದಾರೆ, ಕಾರ್ಪೊರೇಟರ್ಸ್ ಇದ್ದಾರೆ, ಮತ್ತೊಬ್ರು ವಗೇರಾ ಅವರೆಲ್ಲ ಬೇಕಾದಷ್ಟು ಇರ್ತಾರೆ. ಅವರು ನಮ್ಗೆ ಪ್ರಾದೇಶಿಕವಾಗಿ ನಾವು ಆರಿಸ್ಕೊಳ್ತೀವಿ. ವೈಯಕ್ತಿಕ ಇದು ವೈಯಕ್ತಿಕವಾಗಿ ಬರಲ್ಲ, ಇದು ದೇಶದ ಬಗ್ಗೆ. ಇಲ್ಲಿ ಅವ್ರು ಮೋರಿ ರಿಪೇರಿ ಮಾಡಿಸ್ಲಿಕ್ಕೆ ಬರಕ್ ಸಾಧ್ಯ ಇಲ್ಲ, ದೇಶನ ಆಳ್ಬೇಕು. ಸೊ ಈಗ ಪ್ರೊಫೆಸರ್ ರಾಜೀವ್ ಗೌಡ ಅವರು ಉತ್ತಮ ಸ್ಪರ್ಧೆ ಅಂತ ಅನ್ಸುತ್ತೆ ತಮ್ಗೆ? ಅಂದ್ರೆ ಕಾಂಪಿಟೇಟರ್ ವೈಸ್ ನಾವು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ. ನಮಗ್ ಮೋದಿ ಬಿಟ್ರೆ ಇನ್ನೇನು ತಿಳ್ಕೊಂಡಿಲ್ಲ. ನಾವು ತಿಳ್ಕೊಂಡಿರೋದು ಒಂದೇ, ಈ ದೇಶಕ್ಕೆ ಒಂದು ಮೋದಿ ಬೇಕು. ಮೋದಿ ಅಂತ ಹೇಳ್ತಾ ಇದ್ದೀರಾ. ಈಗ ಮೋದಿ 2 ಬಾರಿ ಪ್ರಧಾನಿ ಆಗಿದ್ದಾರೆ, 3ನೇ ಬಾರಿಗೆ ಆದ್ರೆ ನಿಮ್ಮ ನಿರೀಕ್ಷೆಗಳೇನು? ಹಿಂದಿನ ಬಾರಿ ಮಾಡಿದಂತ ಕೆಲಸಗಳು ಯಾವ್ದು ನಿಮ್ಗೆ ಹೆಚ್ಚಾಗಿ ಮಾಡ್ಬೋದು? ಹಿಂದಿಲ್ದು ಸಾಕಷ್ಟಿದೆ. ಈ 10 ವರ್ಷಗಳಲ್ಲಿ ಏಳ್ದೇರ ಸಾಕಷ್ಟು ಮಾಡಿದ್ದಾರೆ. ಈ ದೇಶನೇ ಮುಂದುವರಿಸಿದ್ದಾರೆ, ಇನ್ನೂ ಸಾಕಷ್ಟು ಮುಂದುವರಿಸ್ತಾರೆ ಅದಂತ ನನ್ನ ಒಂದು ಅಭಿಪ್ರಾಯ. ನಿರೀಕ್ಷೆ ಏನಿದೆ ಸರ್? ಈಗ ಮತ್ತೊಮ್ಮೆ ತುಂಬಾ ಇದೆ ನಿರೀಕ್ಷೆ, ತುಂಬಾ ಇದೆ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ನಮ್ದಿರ್ಲಿ. ಈಗ ಇನ್ನೊಂದು ಮಾತಿದೆ, ನರೇಂದ್ರ ಮೋದಿ ಅವರ ಏನು ವರ್ಚಸ್ಸಿಂದ ಒಬ್ಬ ಕ್ಯಾಂಡಿಡೇಟ್ ಗೆಲ್ಲೋದಾದ್ರೆ, ಸ್ಪರ್ಧಿ ಗೆಲ್ಲೋದಾದ್ರೆ, ಇಲ್ಲಿ ಹಲವರು ಅಂದ್ರೆ ಅವರ ಸ್ವಂತ ಎಬಿಲಿಟಿ ಮೇಲೆ ಗೆಲ್ಲಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ
ಕೆಲವರು ಅಂದ್ರೆ ಏನ್ ಹೇಳ್ತೀರಾ, ಫಿಟ್ ಅಲ್ದೇ ಇದ್ದವ್ರನ್ನು ಕೂಡ ಅನ್ಫಿಟ್ ಅನ್ನು ಕೂಡ ಸ್ಪರ್ಧೆ ಇರೋದು ದೇಶದ ಸ್ಪರ್ಧೆ ಇದು. ಇಲ್ಲಿ ವೈಯಕ್ತಿಕವಾಗಿ ಇಲ್ಲಿ ಸ್ಪರ್ಧೆ ಅಲ್ಲ, ಇದು ವೈಯಕ್ತಿಕ ಅಲ್ಲ, ಇದು ದೇಶದ ಬಗ್ಗೆ. ಇವಾಗ ದೇಶದ ಬಗ್ಗೆ ನಾವು ಆರಿಸ್ಬೇಕಂದ್ರೆ ದೇಶದ ಬಗ್ಗೆ ಇಲ್ಲಿ ಏನಿದೆ ಇಲ್ಲಿಂದ ಆರಿಸಿ ಅಲ್ಲಿ ಕಳಿಸ್ಬೇಕು. ಅವರು ಅಲ್ಲಿ ಮೆಜಾರಿಟಿ ಬರ್ಬೇಕು, ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಇಡೀ ಪ್ರಪಂಚ ನಮ್ಮನ್ನ ಕೊಂಡಾಡ್ಬೇಕು ಈ ಡೆಮಾಕ್ರಸಿನ. ಅದು ನಮಗ್ ಬೇಕು. ಇಲ್ಲ ಅದು ಬಿಟ್ಟು 2 ದಿವಸ ನಾನು CM PM, ನಾನು 2 ದಿವಸ PM, ಯಾರಿಗ್ ಬೇಕಿದೆ ಇದು? ಸ್ಟೇಬಲ್ ಗೌರ್ಮೆಂಟ್ ಬೇಕು. ಒಂದ್ ಸ್ಟೇಬಲ್ ಗೌರ್ಮೆಂಟ್ ಇದ್ರೆ ಏನೆಲ್ಲ ಮಾಡ್ಬೋದು. ಇವ್ರು ಬಾಕಿಯವ್ರು ಯಾರಿದ್ದಾರೆ? ನರೇಂದ್ರ ಮೋದಿ ಬಿಟ್ಬಿಟ್ರೆ ಬೇರೆಯವ್ರು ಯಾರಿದ್ದಾರೆ ಹೇಳಿ? ನೀವೇ ಹೇಳಿ, ಯಾರಿದ್ದಾರೆ? ನಾಯಕ ಬೇಕು ಅಂತ ಯಾರಿದ್ದಾರೆ ಹೇಳಿ ನೀವೇ? ಇಲ್ಲ, ಯಾರು ಇಲ್ಲ. ಈಗ ಇನ್ನೊಂದು ಅವ್ರ ಹೆಸರನ್ನ ಹೇಳಕ್ಕೆ ಅವ್ರು ನಾಚಿಕೆ ಪಡ್ತಾ ಇದಾರಲ್ಲ, ಯಾರು ಇಲ್ವಲ್ಲ. ನಿಮ್ಮ ವೇ ಆಫ್ ಥಿಂಕಿಂಗ್ ನಂಗೆ ಅರ್ಥ ಆಯ್ತು. ಆದ್ರೂ ಕೂಡ 8 ವಿಧಾನಸಭಾ ಕ್ಷೇತ್ರ ಸೇರಿ 1 ಲೋಕಸಭಾ ಕ್ಷೇತ್ರ, ಆ ನಿಟ್ಟಿನಲ್ಲಿ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ತೀವಿ. ಸೊ ಆ ನಾಯಕನಿಗೆ ಇರ್ಬೇಕಾದಂತ ಕ್ವಾಲಿಟೀಸ್ಗಳು ಮಿನಿಮಮ್ ಏನು, ಒಂದಷ್ಟು ಕ್ವಾಲಿಟೀಸ್ಗಳು ಏನ್ ಬೇಕಾಗುತ್ತೆ? ಆ ನಿರ್ಧಾರನ ಪಾರ್ಟಿ ತಗೊಂಡಿರುತ್ತೆ. ಅವ್ರು ಯಾರು ನಿಲ್ಲಿಸ್ಬೇಕು ಬೇಡ ಅನ್ನೋದು ಆ ನಿರ್ಧಾರನ ಪಾರ್ಟಿಗಳು ತಗೊಂಡಿರುತ್ತೆ. ದೊಡ್ಡ ದೊಡ್ಡ ಪಾರ್ಟೀಸ್ಗಳು ಅವರು ಅವರನ್ನೇ ನಿಲ್ಸಿರ್ತಾರೆ, ಕೇಪಬಲ್ ಅವ್ರನ್ನೇ ನಿಲ್ಸಿರ್ತಾರೆ. ನಾನು ವೈಯಕ್ತಿಕವಾಗಿ ಅದನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಅವ್ರು ನಿಲ್ಸಿರ್ತಾರೆ. ಪಾರ್ಟಿ ಫಾರ್ ಎಕ್ಸಾಂಪಲ್ BJP, ಅವ್ರನ್ನ ಯಾರನ್ನ ನಿಲ್ಸ್ಬೇಕು ಕ್ಯಾಂಡಿಡೇಟ್, ಅವ್ರು ನಿಲ್ಸಿರ್ತಾರೆ. ಸೊ ಅದನ್ನ ನಾನು ಯೋಚನೆ ಮಾಡುವಂತದ್ದಲ್ಲ. ನಾನ್ ಯೋಚನೆ ಮಾಡ್ಬೇಕಾಗಿರೋದು ಒಳ್ಳೆ ಲೀಡರ್ಶಿಪ್. ಈಗ ಕೊನೆಯದಾಗಿ ನಿಮ್ಗೆ ಅಂದ್ರೆ ಈ ಪಕ್ಷದಿಂದ ನೀವು ಫೈನ್, ಈಗ BJP ಇಂದ ನರೇಂದ್ರ ಮೋದಿ ಅವರಿಗೆ ಅಂದ್ರೆ ಏನು ಸಪೋರ್ಟ್ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿಂದ ಒಬ್ಬ MP ಆಯ್ಕೆ ಮಾಡ್ಬೇಕಾಗಿದ್ದು ನಿಮ್ಮ ಮೈಂಡ್ ಅಲ್ಲಿ ಇರುವಂತದ್ದು, ನಿಮ್ಮ ಮನಸ್ಸು ಹೇಳುವಂತದ್ದು. ಸೊ ಈಗ ನೋಡಕ್ ಹೋದ್ರೆ ನಿಮ್ಗೆ ಒಂದ್ಸಲ ಅಂದ್ರೆ ಲೈಕ್ BJP ಇಂದ ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬೋದಿತ್ತು ಅನ್ಸುತ್ತಾ, ಅಥವಾ ಬೇರೆ ಯಾವ್ದಾದ್ರು ಕ್ಯಾಂಡಿಡೇಟ್ ಹಾಕ್ಬೋದು? ಅಲ್ಲ, ಇಲ್ಲಿ ನಿಮ್ಮ MP ಅಲ್ಲ, ನಾಟ್ ನೆಸೆಸರಿ. ನಾನು ಅದೇ ಹೇಳಿದ್ನಲ್ಲ, ಯಾರೇ ಇರ್ಲಿ ಅವರು ನಿಷ್ಠೆಯಿಂದ ಇರ್ಬೇಕು, ಆ ಪಾರ್ಟಿಗೆ ನಿಷ್ಠೆ ಬೇಕು. ನಾನು ಹೇಳಿದ್ನಲ್ಲ, ಇಲ್ಲಿ ಮೋರಿ ಕ್ಲೀನ್ ಮಾಡಿಸುವಂತ ವ್ಯವಸ್ಥೆ ಅಲ್ಲ, ಇದು ದೇಶ ಆಳುವಂತ ವ್ಯವಸ್ಥೆ. ಓಕೆ ಫೈನ್ ಸರ್, ನನಗೆ ಟೋಟಲಿ ನಿಮ್ಮ ಒಂದು ಮನಸ್ಥಿತಿ ಏನಿದೆ ಈ ಚುನಾವಣೆ ಬಗ್ಗೆ ಅನ್ನುವಂಥದ್ದು ತಿಳಿತು. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಪ್ರಕಾರ ಈ ನಿಮ್ಮ ಬೆಂಗಳೂರು ಉತ್ತರಕ್ಕೆ ಯಾರು MP ಆಗ್ಬೇಕು? ಈಗ ಶೋಭಾ ಕರಂದ್ಲಾಜೆನೇ ಆಗ್ಬೇಕು. ಅವರು ಮೋದಿ ಅವರಿಗೆ ನಿಷ್ಠೆಯಿಂದ ಇರ್ಬೇಕು. ಸರಿ ಸರ್, ಮತದಾನ ಮಾಡಿದ್ರ ತಾವು? ನಾವು ಮಾಡಿದೀವಿ, ಹಾಕಿದೀವಿ. ಈಗ ನರೇಂದ್ರ ಮೋದಿ ಅವರಿಗೋಸ್ಕರ ಶೋಭಾ ಕರಂದ್ಲಾಜೆ ಅಂತ ಹೇಳ್ತಾ ಇದ್ರ, ಆಸ್ ಅ MP ಮೆಂಬರ್ ಆಫ್ ಪಾರ್ಲಿಮೆಂಟ್, ಎಷ್ಟು ಸೂಟೇಬಲ್ ಪರ್ಸನ್ ಅಂತ ಅನ್ಸುತ್ತೆ ಶೋಭಾ ಕರಂದ್ಲಾಜೆ ಅವರು ನಿಮಗೆ? ಬೇರೆ ಪಕ್ಷದವ್ರು ಕಂಪೇರ್ ಮಾಡಿದ್ರೆ ಈ ಅಮ್ಮ ಸ್ವಲ್ಪ ಚೆನ್ನಾಗೇ ಇದ್ದಾರೆ, ಪ್ರಬುದ್ಧರು. ಸ್ವಲ್ಪ ಇನ್ನ ಸ್ವಲ್ಪ ಪಳಗ್ಬೇಕು, ಇನ್ನ ಸ್ವಲ್ಪ ಜವಾಬ್ದಾರಿ ತಗೋಬೇಕು. ರಾಷ್ಟ್ರ ಮಟ್ಟದಲ್ಲೂ ಸ್ವಲ್ಪ ಜವಾಬ್ದಾರಿ ತಗೊಂಡು ಇಲ್ಲಿ ರಾಜ್ಯ ಮಟ್ಟದಲ್ಲೂ ಒಳ್ಳೆ ಹೆಸರು ಮಾಡಿದ್ದಾರೆ. ಹಾಗೇನೆ ರಾಷ್ಟ್ರ ಮಟ್ಟದಲ್ಲೂ ಕೆಲಸ ಮಾಡ್ಲಿ. ಹಿಂದೆ ಇದ್ದ ಸ್ವಲ್ಪ ಉಡಾಫೆ ಮಾತುಗಳನ್ನ ಆಡ್ತಾ ಇದ್ರು. ಏನಾದ್ರು ಈ ಮೀಡಿಯಾದವ್ರು ಬಂದು ಕೇಳಿದ್ರೆ ಉಡಾಫೆ ಮಾತುಗಳು ಆಡ್ತಾ ಇದ್ರು. ಏನಾದ್ರು ಕೇಳಿದ ತಕ್ಷಣ ತಪ್ಪಿಸ್ಕೊಂಡು ಹೋಗ್ಬಿಡೋದು, ಇದು ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ರು. ಅದು ಬೇಡ ಅಂತ ನಾವು ಇನ್ನಾದ್ರೂ ಜವಾಬ್ದಾರಿ ತಗೊಂಡು ರಾಷ್ಟ್ರದ ಪರವಾಗಿ ಕೆಲಸ ಮಾಡ್ಲಿ ಅಂತ ನಮ್ಮ ಪ್ರಾರ್ಥನೆ ಅವರಿಗೆ. ಸರ್, ಈಗ ಶೋಭಾ ಕರಂದ್ಲಾಜೆ ಅವರು ಏನು ಉಡುಪಿ ಚಿಕ್ಕಮಗಳೂರು MP ಕೂಡ ಆಗಿದ್ರು, ಸಂಸದರು. ಆದ್ರೆ ಅಲ್ಲಿಂದ ಗೋ ಬ್ಯಾಕ್ ಅನ್ನುವಂತ ಚಳುವಳಿ ಸ್ಟಾರ್ಟ್ ಆಯ್ತು. ಅಲ್ಲಿ ಬೇಡ ಆದಂತವ್ರು ಅಂತಂದ್ರೆ ಅಲ್ಲಿ ಸಲ್ಲದವ್ರನ್ನ ಇಲ್ಲಿ ತಂದು ಹಾಕಿದ್ರು ಅನ್ನುವಂಥದ್ದು ಕೆಲವರು ಮಾತಾಗಿತ್ತು. ಅದ್ರ ಬಗ್ಗೆ ಅದು ಒಂದ್ ಚಾನ್ಸ್ ಕೊಡ್ಬೇಕು. ಕೆಲವ್ರ ಸಲ ಏನಾಗುತ್ತೆ, ಏನೋ ಒತ್ತಡಗಳ ಮೇಲೆ ಕೆಲಸ ಮಾಡಕ್ಕಾಗಲ್ಲ, ಇಲ್ಲ ಇನ್ಯಾರ್ದೋ ಚಿತಾವಣೆ ಆಗಿರುತ್ತೆ. ಈಗ ನೋಡಿ, ಈಗ ಸುಮ್ನೆ ಇವ್ರೇನು 40% ತಗೊಂಡಿರ್ಲಿಲ್ಲ, ಸುಮ್ನೆ 40% ಅಂತ ಸುಮ್ನೆ ಅದೊಂದು ಅಜೆಂಡಾ ತರ ಹಿಡ್ಕೊಂಡು ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು BJP ಅವ್ರ ಬಗ್ಗೆ. ಅದ ನಡೆದಿಲ್ಲ. ಕೆಲವು ಬಾರಿ ನಡೆದಿರ್ತವೆ, ಆದ್ರೂ ಇವ್ರು ಹೇಳೋ ಮಟ್ಟಿಗೆ ನಡೆದಿಲ್ಲ. ಹಂಗಾಗಿ ಅವ್ರಿಗೊಂದು ಇನ್ನೊಂದು ಚಾನ್ಸ್ ಕೊಟ್ಟು ಆಮೇಲೆ ಬೇಕಿದ್ರೆ ನಾವು ಇಲ್ಲಿನೂ ಅವ್ರು ಅದೇ ತರ ಮಾಡಿದ್ರೆ ಇಲ್ಲಿಂದನೂ ನಾವೇ ಗೋ ಬ್ಯಾಕ್ ಅಂತ ಹೇಳ್ತೀವಿ. ಒಂದು ಅವಕಾಶ ಕೊಡೋಣ ಅಂತ ಹೇಳಿ, ಒಂದು ಅವಕಾಶ ಕೊಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಕ್ಯಾಂಡಿಡೇಟ್ ವೈಸ್ ಮತ್ತೊಮ್ಮೆ ನಾನು ಕೇಳುವಂತದ್ದು, ಪ್ರಾದೇಶಿಕ ನಾಯಕತ್ವ ನಿಮಗೆ ಮುಖ್ಯ ಆಗಲ್ವಾ? ಹೌದು, ನಿಜ. ಪ್ರಾದೇಶಿಕ ನಾಯಕತ್ವ ಬಂದಾಗ ವಿಧಾನಸಭಾ ಚುನಾವಣೆ ಇರುತ್ತೆ, ಇಲ್ಲೆಲ್ಲ ಲೋಕಲ್ ಕಾರ್ಪೊರೇಟರ್ಗಳು ಇರ್ತಾರೆ, ಲೋಕಲ್ ಸಿದ್ದರಾಮಯ್ಯ ಇದ್ದಾರೆ, BS ಯಡಿಯೂರಪ್ಪ ಇದ್ದಾರೆ. ಅದೆಲ್ಲ ಬಂದಾಗ ಅವ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಓಟ್ ಹಾಕ್ತಿವಿ. ಅದು ಏನು ಅವಾಗ ಪಕ್ಷ ಬರಲ್ಲ ಮುಖ್ಯ, ಇದೆಲ್ಲ ವ್ಯಕ್ತಿನೇ ಮುಖ್ಯ ಆಗ್ತಾರೆ. ಅವಾಗ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಓಟ್ ಹಾಕ್ತಿವಿ. ಈಗ ಇದು ನರೇಂದ್ರ ಮೋದಿ ಅವರಿಗೆ, ಇದು ನಾವು ರಾಷ್ಟ್ರೀಯವಾದಿಗಳು, ರಾಷ್ಟ್ರದ ಪರವಾಗಿನೇ ನಾವು ಓಟ್ ಹಾಕೋರು. ಸರಿ ಸರ್, ಈಗ ನರೇಂದ್ರ ಮೋದಿ ಅವರಿಗೋಸ್ಕರ ಈ ಮತದಾನ ಮಾಡುವಂತದ್ದು ಅಂತ ತಮ್ಮ ಮನಸ್ಥಿತಿ ಏನಿದೆ ಅದನ್ನ ಹೇಳ್ತಾ ಇದ್ದೀರಾ. ಬಟ್ ಈಗ ನರೇಂದ್ರ ಮೋದಿ ಅವರು ಯಾಕೆ ಅಷ್ಟು ಸಮರ್ಥರು ಅಂತ ಅನ್ಸುತ್ತೆ ನಿಮಗೆ? ಮತ್ತೆ ನರೇಂದ್ರ ಮೋದಿ ಅವರನ್ನ ಅಷ್ಟು ಅಂತಂದ್ರೆ ನೀವು ಏನಂದ್ರೆ ನಂಬೋದಕ್ಕೆ ಅಥವಾ ಮುಂದೆ ಈ ಕೆಲಸಗಳು ಆಗುತ್ತೆ ಅನ್ನೋದಕ್ಕೆ
ಯಾವ ಒಂದು ಅಂದ್ರೆ ಯಾವ ಒಂದು ಅಮಾನದಂಡ? ನಾನು ತುಂಬಾ ಹೇಳಲ್ಲ ಅವ್ರ ಬಗ್ಗೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಮುಂಚೆ ಎಲ್ಲ ಏನಾದ್ರು ಭಯೋತ್ಪಾದಕ ಚಟುವಟಿಕೆಗಳು ಆತು ಅಂದ್ರೆ ಇವ್ರು ಬರೀ ಖಂಡಿಸ್ತೀನಿ ಅಂತ ಹೇಳ್ತಿದ್ರು. ಹೈಲಿ ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ನಮ್ಮ ಮನಮೋಹನ್ ಸಿಂಗ್, ಇವ್ರು ಅದೆಲ್ಲ ಹೇಳ್ತಾ ಇರ್ಲಿಲ್ಲ. ಖಂಡಿಸ್ತಾನೆಲ್ಲ ಅದೆಲ್ಲ ಇಲ್ಲ, ಸೀದಾ ನೇರ ಉತ್ತರ ಕೊಟ್ಟು ಬರ್ತಿದ್ರು ಅವ್ರಿಗೆಲ್ಲ. ಎಲ್ಲಿ ಅದಾರೋ ಅಲ್ಲಿ ಅವರು ಶತ್ರು ರಾಷ್ಟ್ರಗಳಲ್ಲೇ ಇರ್ಲಿ, ನಮ್ಮ ರಾಷ್ಟ್ರಗಳಲ್ಲೇ ಇರ್ಲಿ, ಸರಿಯಾಗಿ ಪ್ಲಾನ್ ಮಾಡಿ ಹೊಡೆದು ಬರ್ತಾ ಇದಾರೆ. ಆಮೇಲೆ ಮೇನ್ ಇನ್ನೊಂದೇನಪ್ಪಾ ಅಂದ್ರೆ, ಕಾಶ್ಮೀರಕ್ಕೆ ನಾವು ಈಗ ಆರಿಸಿ ಬರೋ ಪ್ರಧಾನಮಂತ್ರಿಗಳಿಂದ ಕಾಶ್ಮೀರಕ್ಕೆ ಮತ್ತೆ ಸ್ವಾಯತ್ತತೆ ಬರಬೇಕು ಸಂಪೂರ್ಣ. ಅದು ಈಗೇನು POK ಇದೆ, COK ಇದೆ, ಚೈನಾ ಆಕ್ರಮಿತ ಬಾರ್ಡರ್ಗಳೇನದಾವಲ್ಲ ಅವೆಲ್ಲ ಮತ್ತೆ ಇಂಡಿಯಾಕ್ಕೆ ತರಲಿ ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ ಅವರಿಗೆ. ಹಾಗಿದ್ರೆ ನಿಮ್ಮ ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆದ್ರೆ ಅದೇ ನಿಮ್ಮ ನಿರೀಕ್ಷೆ? ಹೌದು. ಅದ್ರ ಜೊತೆಗೆ ಬೇರೆ ಅಂತಂದ್ರೆ ಏನಾದ್ರು ಡೆವಲಪ್ಮೆಂಟ್? ಈಗ ಬೇರೆ ರಾಜ್ಯಗಳಲ್ಲಿ ಬೇರೆ ಇವರು ಕೆಲವೆಲ್ಲ ಬಿಟ್ಟಿ ಇವನ್ ಕೊಟ್ಟು ಇದು ಮಾಡ್ತಾ ಇದಾರೆ, ಫ್ರೀ ಬೀಸು. ಅವೆಲ್ಲ ನಮಗ್ ಕೊಡೋದ್ ಬೇಡ. ಫ್ರೀ ಮೆಡಿಸಿನ್ ಕೊಡ್ಲಿ, ಬೇಕಿದ್ರೆ ಫ್ರೀ ಎಜುಕೇಶನ್ ಕೊಡ್ಲಿ, ಇಂಥವೆಲ್ಲ ಮಾಡ್ಲಿ. ಆಮೇಲೆ ಸೈನ್ಯಕ್ಕೆ ಒಂದು ಇದು ಇನ್ನೂ ಸಂಪೂರ್ಣ ಬಲ ಕೊಡ್ಲಿ ಸೈನ್ಯಕ್ಕೆ, ಇವಕ್ಕೆಲ್ಲ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೂ ಸಹ ಕೆಲವೆಲ್ಲ ಸ್ವಾತಂತ್ರ್ಯತೆ ಕೊಟ್ರೆ ಇನ್ನೂ ಸ್ವಲ್ಪ ಇವೆಲ್ಲ ಈ ಭಯೋತ್ಪಾದನೆ, ಈ ದೇಶದ್ರೋಹದ ಕೆಲಸ, ಸಮಾಜಘಾತಕ ಶಕ್ತಿಗಳು ಇವೆಲ್ಲ ಸ್ವಲ್ಪ ನಿಯಂತ್ರಣಕ್ಕೆ ಬರ್ತವೆ. ಮೇನ್ ಶಿಕ್ಷಣಕ್ಕೆ ಸ್ವಲ್ಪ ಇದು ಕೊಡ್ಬೇಕು, ಒತ್ತು ಕೊಡ್ಬೇಕು. ಹಳ್ಳಿಗಳಲ್ಲಿ ಇದು ಮಾಡ್ಬೇಕು. ಬರೇ ಬಿಲ್ಡಿಂಗ್ ಕಟ್ಸೋದಲ್ಲ, ಕಾಡಿನ ಸಂರಕ್ಷಣೆ, ನದಿ ಮೂಲಗಳನ್ನ ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇವರು ಇದು ಮಾಡ್ಬೇಕು. ಫಾರೆಸ್ಟ್ ಅವನ್ನೆಲ್ಲ ಮಾಡ್ಬೇಕು ಅನ್ನೋದು ನಮ್ಮ ಆಗ್ರಹ. ಈಗ 28 ಲೋಕಸಭಾ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. 28ರಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನು ಗೆಲ್ಬಹುದು? ಎಷ್ಟು ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆ ನಿಮ್ಗೆ? ನಮಗೊಂದು 25-26 ಬರ್ಬೋದು ಅಂತ ಅನ್ಕೊಂಡಿದೀನಿ ನಾನು, ಇನ್ಕ್ಲೂಡಿಂಗ್ ನಿಮ್ಮ ಬೆಂಗಳೂರು ಉತ್ತರ. ಹೌದು ಸರಿ, 25-26 ಬರ್ಬೋದು ಅಂತ ಅನ್ಕೊಂಡಿದೀನಿ. ಓಕೆ ಸರ್, ಇನ್ನೊಂದು ವಿಷಯ, ಈಗ ರಾಜ್ಯದಲ್ಲಿ ಏನು ಅಂದ್ರೆ ಏನು ಫ್ರೀ ಬೀಸ್ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿರುವಂತದ್ದು. ಸೊ ಅದು ಎಷ್ಟರ ಮಟ್ಟಿಗೆ ಏನು ಈಗ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ನಿಂತಿರೋದು ಅಂದ್ರೆ ಇಲ್ಲಿಂದ ಸ್ಪರ್ಧೆ ಮಾಡಿರೋದಿರ್ಬೋದು, ಅಥವಾ ಬಿಜೆಪಿ ಅಭ್ಯರ್ಥಿಗಳು ಒಟ್ಟು 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವಂತದ್ದು ಇರ್ಬೋದು. ಸೊ ಅದೇನಾದ್ರು ಎಫೆಕ್ಟ್ ಆಯ್ತು ಅಂತ ಅನ್ಸುತ್ತಾ ನಿಮ್ಗೆ? ಆಗಿದೆ, ಸ್ವಲ್ಪ ಎಲ್ಲ ಮಾಡ್ತಾರೆ. ಬಟ್ ಈಗ ಕೆಲವು ಸಲ ಜನ ಏನ್ ಮಾಡ್ತಾರೆ, ಬೆಂಗಳೂರು ಜನ ಸ್ವಲ್ಪ ಏನು ಈ ಮತ ಹಾಕ್ಲಿಕ್ಕೆ ಬಂದಿಲ್ಲ. ಈ ಬೇರೆ ರಾಜ್ಯದಿಂದ ಬಂದವರು ಅವರೆಲ್ಲ ಈ ಲೋಕಲ್ಸ್ ಬಂದಿದ್ದಾರೆ. ಅದು ಸ್ವಲ್ಪ ಈಗೆಲ್ಲ ಈ ಫ್ರೀ ಬೀಸಿಂದ ತಲೆ ಕೆಟ್ಟ ಜನ ಬಹಳ ಜನಕ್ಕೆಲ್ಲ ಈಗಲೇ ಅದರಿಂದ ತಲೆನೋವು ಆಗಿದೆ. ನಾವ್ ಯಾಕಾದ್ರೂ ಮಾಡಿದ್ವಪ್ಪ ಅನ್ನೋ ಲೆವೆಲ್ಲಿಗೆ ಮತ ಹಾಕಿರೋರೇ ಯೋಚನೆ ಮಾಡೋ ತರ ಆಗಿದೆ. ಅದರಿಂದ ಸ್ವಲ್ಪ ಬರುತ್ತೆ, ಅದರ ಪರಿಣಾಮ ಆಗಿದೆ. ಈ ಎಲೆಕ್ಷನ್ ಮೇಲೇನೂ ಆಗಿದೆ ಅದರದ ಪರಿಣಾಮ. ಸೊ ಹೆಚ್ಚಿನದಾಗಿ ನಿಮ್ಗೆ ಏನ್ ಅನ್ಸುತ್ತೆ, ಬಿಜೆಪಿಗೆ ಅದು ಪ್ಲಸ್ ಆಯ್ತು ಅಂತ ಅನ್ಸುತ್ತಾ ಮೈನಸ್ ಆಯ್ತು ಅಂತ? ಪ್ಲಸ್ ಆಗಿದೆ. ಜನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಷ್ಟೊಂದು ಒಲವು ತೋರಿಸ್ತಾ ಇಲ್ಲ. ಮುಂಚೆ ಏನೋ ಇತ್ತು, ಒಂದ್ ಸ್ವಲ್ಪ ಕುತೂಹಲಕ್ಕೆ ಹಾಕಿದ್ದಾರೆ. ಈಗ ಅದ್ರದ್ದು ಅಡ್ಡ ಪರಿಣಾಮಗಳು ಗೊತ್ತಾಗಿದೆಯಲ್ಲ, ಅದು ಈಗ ಜನರಿಗೆ ಮನವರಿಕೆ ಆಗಿದೆ ಅಂತ ಅನ್ಸುತ್ತೆ. ಎಸ್ ವೀಕ್ಷಕರು, ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಇಲ್ಲಿನ ಸ್ಪರ್ಧಿಗಳು ಮೊದಲೇ ಹೇಳ್ದಂಗೆ ಶೋಭಾ ಕರಂದ್ಲಾಜೆ ಹಾಗೂ ಪ್ರೊಫೆಸರ್ ರಾಜುಗೌಡ ಅವರು. ಸೊ ಆ ನಿಟ್ಟಿನಲ್ಲಿ ಏನು ಚುನಾವಣೆ ಮುಗಿದಿದ್ದು ಫಲಿತಾಂಶಕ್ಕಾಗಿ ಜಸ್ಟ್ ವೇಟಿಂಗ್ ಅನ್ನೋ ತರ. ಜೂನ್ 4ಕ್ಕೆ ಫಲಿತಾಂಶ ಬರುತ್ತೆ. ಆದ್ರೆ ಜನರು ಇವಾಗ್ಲೂ ಕೂಡ ಯಾವ ಒಂದು ಮನಸ್ಥಿತಿಯನ್ನ ಹೊಂದಿದ್ದಾರೆ ಅನ್ನುವಂತ, ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಇದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.